ಕಾರಣವಿದೆ. ಆಯುರ್ವೇದ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ 42 ವರ್ಷಗಳ ಹಿಂದೆ ಆಯುರ್ವೇದ ಅಂದ ಕೂಡಲೇ ಈ ತರ ಒಂದು ಸಭೆಯಲ್ಲಿ 3 ಅಥವಾ 5 ಜನಕ್ಕೆ ಗೊತ್ತಿದ್ರೆ ಹೆಚ್ಚಿತ್ತು. ಇವತ್ತು ಆಯುರ್ವೇದ ಅಂದ್ರೆ ಜನ ಬಂದು ನಮ್ಮನ್ನು ಕೇಳುವಂತದ್ದಾಗತ್ತೆ. ಯೋಗ ಆಯುರ್ವೇದಗಳ ನಂತರ ಇಡೀ ಪ್ರಪಂಚಕ್ಕೆ ಭಾರತದ ಕೊಡುಗೆ ಏನಾದ್ರು ಇದ್ರೆ ಅದು ಮುಂದಿನ ಸಂಸ್ಕೃತ ಮಾತ್ರ ಅನ್ನೋದು ನನ್ನ ಬಲವಾದ ನಂಬಿಕೆ. ಅದಕ್ಕೆ ನೀವೆಲ್ಲರೂ ರಾಯಭಾರಿಗಳಾಗಿದ್ದೀರಿ. ಹಾಗಾಗಿ ಬಹು ದೊಡ್ಡ ಗುರುತರವಾದ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ತಮ್ಮ ಮಾತುಗಳ ಮೂಲಕ ನಿಮ್ಗೆ ಮತ್ತೊಮ್ಮೆ ಹೇಳಿದಂತಹ ಶ್ರೀಯುತ ಜಡ್ಡಿಪಾಲರು ಅಲ್ಲಿಂದ ತಾವು ಮಾಡಬೇಕು. ನೋಂದಣಿಯ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಅದನ್ನ ಹೆಚ್ಚು ಮಾಡುವಂತ ಸಂದರ್ಭ, ಅದಕ್ಕಂತ ಇದನ್ನ ನಾವು ಮಾಡಿದೀವಿ. ಸೊ ಮುಂದಿನ ಸಲ ಅತ್ಯಂತ ಹೆಚ್ಚು ನೋಂದಣಿ ಮಾಡಿದಂತ ಪಾಠಶಾಲೆಗೆ ಕೂಡ ಒಂದು ಪ್ರಶಸ್ತಿಯನ್ನ ನಾವು ಇಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಎಲ್ಲ ನನ್ನ ಸನ್ಮಿತ್ರರಿಗೆ ಮತ್ತು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಅದರ ಶೋಭೆಯನ್ನು ಹೆಚ್ಚಿಸುವ ನನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಶುಭಂ ಕರೋತಿಯ ವಿದ್ಯಾರ್ಥಿನಿಯರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಪಾಠಶಾಲೆಗಳು ಇವತ್ತಲ್ಲ, 2023 ಮಾರ್ಚ್ 17ನೇ ತಾರೀಕಿನಿಂದ ವಿಶೇಷವಾದ ಗಮನ ಹರಿಸಿದ್ವಿ. ನಾವು ಸೇತುಬಂಧ ಕಾರ್ಯಕ್ರಮವನ್ನ ಮಾಡಿದ್ವಿ. ಕೂಡಲೇ ನನಗೆ ಬಂದ ಬೇಡಿಕೆ, ನಮಗೆ ID ಕಾರ್ಡ್ ಬೇಕು ಅಂತ. ಹಾಗಾಗಿ ನೀವು ಕೇಳಿದ ಎಲ್ಲವನ್ನು ಕೇಳಕ್ ಮೊದಲೇ ನಾವು ಬಹಳ ಸಣ್ಣ ಮಟ್ಟದಲ್ಲೇ ಇರ್ಬೋದು, ಆದ್ರೆ ಎಲ್ಲೆಲ್ಲಿ ರೆಮ್ಯುನರೇಷನ್ ಜಾಸ್ತಿ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಲ್ಲದೆ ಈ ID ಕಾರ್ಡ್ ನಿಮ್ಮ ಬಹುದಿನದ ಬೇಡಿಕೆಯಾಗಿತ್ತು, ಎಲ್ಲಾದ್ರೂ ಹೋದ್ರೆ ನಮಗೆ ಬೇಕು ಅಂತ ಆ ID ಕಾರ್ಡ್ ಕೂಡ ಈಗ ಸಿದ್ಧ ಮಾಡಿದೀವಿ. ಇದನ್ನ 11ನೇ ತಾರೀಕು ನಾವು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡೋದಿದ್ದೀವಿ. ಅದನ್ನ ನಿಮ್ಮೆಲ್ಲರಿಗೂ ವಿತರಿಸೋರಿದ್ದೀವಿ. ಅದೇ ಪ್ರಕಾರ COBSC ಅಂದ್ರೆ ಕಾವ್ಯ ಮತ್ತು ಸಾಹಿತ್ಯಕ್ಕೆ ನಾವು ಯಾವ ಇಕ್ವಿವೆಲೆನ್ಸ್ ಕೇಳ್ತಾ ಇದ್ದೀವಿ ಅದನ್ನ ನಾವು ಈ ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರದ ಜೊತೆ, ಕರ್ನಾಟಕ ಸರ್ಕಾರದ ಜೊತೆ ಮಾತನಾಡಾಗಿದೆ, ಈಗ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಸದ್ಯದಲ್ಲೇ ಮಾಡಿಕೊಡ್ತೀವಿ. ಜುಲೈ 31 ಒಳಗಡೆ 25, 24, 25ರವರೆಗಿನ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ಕೂಡ ಕೊಡ್ತೀವಿ. ಮತ್ತು ಆಗಸ್ಟ್ ಸಮಯದಲ್ಲಿ ಬಹುಶಃ 25, 26ರ ಮಾರ್ಕ್ಸ್ ಕಾರ್ಡ್ ಕೂಡ ನಾವು ಕೊಡ್ತೀವಿ. ಅದರಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ. SSLC ಮಾರ್ಕ್ಸ್ ಕಾರ್ಡಿಗೆ ಸಮಾನಾಂತರವಾಗಿ ಅವರ ಜನ್ಮ ದಿನಾಂಕ, ತಾಯಿಯ ಹೆಸರು, ಈ ತರದ ಕೆಲವು ವಿಷಯಗಳು ಮತ್ತು ಇಂಗ್ಲಿಷ್ನಲ್ಲಿ ಕೆಲವು ಬರಬೇಕಾಗತ್ತೆ. ಅವ್ರು ಎಲ್ಲೇ ಹೋದ್ರೂ ಅದನ್ನ ಉಪಯೋಗಿಸೋ ಹಂಗಿರ್ಬೇಕು ಅಂತ ಆ ಬದಲಾವಣೆಗಳನ್ನು ಒಳಗೊಂಡು ನಿಮಗೆ ಆಗಸ್ಟ್ 31 ಒಳಗಡೆ ಈ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿ ಮುಗಿಸೋರಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಪ್ರಕಾರ ಅತ್ಯಂತ ಮುಖ್ಯವಾಗಿ ಮಾನ್ಯತೆ ನವೀಕರಣಕ್ಕೆ ನನಗೆ ಯಾವಾಗ್ಲೂ ಕೇಳ್ತಾ ಇದ್ದೆ. ಆಗಾಗ ನಮಗೆ ಬರುತ್ತೆ, ನಾವು ಹೇಗೆ ಕಾಲೇಜ್ ಒಂದು ಸಿಸ್ಟಮ್ ಮಾಡಿದೀವಿ, ನಾವು ಯಾವಾಗ ಪೋರ್ಟಲ್ ಓಪನ್ ಮಾಡ್ತೀವಿ ಆವಾಗ ಅಪ್ಲಿಕೇಶನ್ ಹಾಕೋಬೇಕು ಮಾಡಬೇಕು. ಅದೇ ಪ್ರಕಾರ ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಹೊಸ ಪಾಠಶಾಲೆಗಳಿಗೆ ಮತ್ತು ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಹಳೆ ಪಾಠಶಾಲೆಗಳ ಮಾನ್ಯತೆ ನವೀಕರಣ ಮಾಡಿದ್ರೆ ಕಾಲೇಜ್ ಪ್ರಾರಂಭ ಆಗೋದಕ್ಕೆ, ಶಾಲೆ ಪ್ರಾರಂಭ ಆಗೋದಕ್ಕೆ ನಿಮ್ಮ ನವೀಕರಣ ನಿಮ್ಮ ಕೈಲಿರಬೇಕು. ಅದರಂತೆ ನಾವು ಕೆಲಸ ಮಾಡಬೇಕು ಅಂತ ನಿಮ್ಮ ಬೇಡಿಕೆಗಳೆಲ್ಲವನ್ನು ನಾನು ಹೆಚ್ಚು ಕಮ್ಮಿ ಈಡೇರಿಸಿದ್ದೀನಿ ಗುರುಗಳೇ. ಅದನ್ನ ತಮ್ಮ ಸಮ್ಮುಖದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆದರೆ 1 ಲಕ್ಷ ದಾಟಬೇಕು ಪಾಠಶಾಲೆಗಳ ಸಂಖ್ಯೆ ಅಂತ ಹೇಳಿದ್ದೆ, ಅದಿನ್ನವರೆಗೂ ನಮಗ್ ಬಂದಿಲ್ಲ. ಅದಕ್ಕೆ ಕೇವಲ ನೀವು ಮಾತ್ರ ಮಾಡಕ್ ಸಾಧ್ಯ. ಅವ್ರು ಹೇಳಿದಂತೆ ಇದನ್ನ ಎಲ್ಲೆಲ್ಲಿ ಪಸರಿಸಕ್ಕೆ ಸಾಧ್ಯ ಅದನ್ನ ನೀವು ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ವಿಶ್ವವಿದ್ಯಾಲಯದ ಬೆಳವಣಿಗೆಗಳ ಬಗ್ಗೆ 2 ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. 2 ಹೊಸ ಮಹಾವಿದ್ಯಾಲಯಗಳು, ಕಾಲೇಜುಗಳು ಪ್ರಾರಂಭ ಆಗಿದೆ. 20 ಹೊಸ ಪಾಠಶಾಲೆಗಳು ಪ್ರಾರಂಭ ಆಗಿದೆ. 10 ಸಂಶೋಧನಾ ಕೇಂದ್ರಗಳು ಪ್ರಾರಂಭ ಆಗಿದೆ. 5 ಯೋಗ ಕೇಂದ್ರಗಳು ಹೊಸದಾಗಿ ಈ ವರ್ಷ ಪ್ರಾರಂಭವಾಗಿದೆ. ಇದಿಷ್ಟನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ, ನಮ್ಮಲ್ಲಿ ಹೊಸದಾಗಿ ತಾವೆಲ್ಲರೂ ಇವತ್ತು ಅಲ್ಲಿ ಭೋಜನ ಸ್ವೀಕಾರ ಸಮಯಕ್ಕೆ ಬಂದಾಗ ನಮ್ಮಲ್ಲಿ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ, ಪಾಂಡುಲಿಪಿಗಳ ಒಂದು ಸಂಗ್ರಹಾಲಯವನ್ನ ಮಾಡಿದೀವಿ. ಇದನ್ನ CSR ಫಂಡ್ ಅಲ್ಲಿ ಮಾಡಿದೀವಿ. ಇದನ್ನ ಖಂಡಿತವಾಗ್ಲೂ ತಾವೆಲ್ಲರೂ ಬಂದು ಮಾಡಲೇಬೇಕು. ಅದೇ ಪ್ರಕಾರ ಎಲ್ಲರೂ ಬಂದು ಅದನ್ನ ನೋಡ್ಲೇಬೇಕು. ಅದೇ ಪ್ರಕಾರ ಜುಲೈ 11ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನಾವೊಂದು ಡಿಜಿಟಲ್ ಮಾಧ್ಯಮದಲ್ಲಿ ಏನೇನು ಸಂಸ್ಕೃತದಲ್ಲಿ ಬದಲಾವಣೆ ಬಂದಿದೆ, ಅದರಲ್ಲಿ ಎಷ್ಟನ್ನ ನೀವು ಸುಲಭವಾಗಿ ಅಳವಡಿಸ್ಕೋಬಹುದು ಅಂತ ಒಂದು ಸಾಕ್ಷ್ಯ ಚಿತ್ರವನ್ನ ತೋರಿಸೋದಲ್ಲದೆ ಸರ್ವರದೂ ಸಂಸ್ಕೃತ ಸರ್ವರಿಗೂ ಸಂಸ್ಕೃತ ಅನ್ನೋ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ಮಾಡಿದೀವಿ. ಅದನ್ನು ಕೂಡ ಆ ದಿನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಸಂಸ್ಕೃತ ಅಂದ ಕೂಡಲೇ ಇದು ಏನು ನಾವೇ ಬೇರೆ ಒಂದು ಮಿಥ್ಯಾ ಕಲ್ಪನೆಗಳು ಇಟ್ಕೊಂಡಿದೀವಲ್ಲ, ಅದು ಯಾವುದು ಅಲ್ಲ, ಅದು ಎಲ್ಲರದು ಸಂಸ್ಕೃತ. ಭಾರತದ ಜೀವನಾಡಿ ಸಂಸ್ಕೃತ ಅನ್ನೋ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇಷ್ಟನ್ನು ಹೇಳ್ತಾ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಹಾವಿದ್ಯಾಲಯ ತಿರುಪತಿಯಲ್ಲಿ ದಕ್ಷಿಣ ವಲಯ ಕ್ರೀಡಾಕೂಟದಲ್ಲಿ
ಇದನ್ನ ಬಹುಮಾನವನ್ನು ಪಡೆದು ಬಂದಿದ್ದಾರೆ. ಪರಿಸರ ವಿದ್ಯಾರ್ಥಿ ಸಾಹಿತ್ಯ ವಿದ್ಯಾರ್ಥಿಗಳು ಭಾಗವಹಿಸುವಂತಾಗಲಿ, ತೃತೀಯದಲ್ಲಿ ಚಾಂಪಿಯನ್ಶಿಪ್ ಕೂಡ ಅವರು ಪಡೆದಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮಗಳನ್ನು ಅವರಿಗೆಲ್ಲ ಹಮ್ಮಿಕೋಬೇಕು ಅನ್ನೋದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜಯ ವೈಜಯಂತಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಒಲಿದು ಬಂದಿದೆ. ಅದಕ್ಕೆ ನಮ್ಮೆಲ್ಲ ಪಾಠಶಾಲೆಗಳ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳ ಮತ್ತು ಬೋಧಕರ ಪ್ರೋತ್ಸಾಹ ಅತ್ಯಂತ ದೊಡ್ಡದು. ಅದಕ್ಕೆ ಈ ಸಮಯದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟನ್ನು ಹೇಳ್ತಾ, ವಿಶ್ವವಿದ್ಯಾಲಯ ತನ್ನ ಪ್ರಗತಿಯನ್ನು ಎಲ್ಲ ರೀತಿಯಲ್ಲಿ, ಮತ್ತು ನಿಮಗೆ ಯಾವ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿದ್ದೀವಿ, ಅದು ಟೆಕ್ಸ್ಟ್ ಬುಕ್ ಕೊಡಬೇಕು ಅಂತಿತ್ತು, ಆ ಟೆಕ್ಸ್ಟ್ ಬುಕ್ಕನ್ನು ಕೂಡ ಪ್ರಿಂಟ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಮತ್ತಷ್ಟು ಸ್ಟಾಕ್ ನಮ್ಮಲ್ಲಿದೆ. ಯಾರಿಗೆ ಅವಶ್ಯಕತೆ ಇದೆಯೋ ಬಂದು ದಯವಿಟ್ಟು ತಗೋಬೋದು. ಸಿಲೆಬಸ್ ಬದಲಾಗಬೇಕು ಅನ್ನೋ ಅಪೇಕ್ಷೆ ಇದ್ದಲ್ಲಿ ಬಂದು ದಯವಿಟ್ಟು ಅದನ್ನು ನಮ್ಮ ನಿರ್ದೇಶಕರಿಗೆ ಕೊಡಿ. ಯಾವ ಹೊಸ ವಿಷಯವನ್ನು ಸೇರಿಸಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡುವಂಥ ಸಮಯ, ಅದನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇಷ್ಟನ್ನು ಹೇಳ್ತಾ, ಇವರು ಬಸವಣ್ಣವ್ರ ಬಗ್ಗೆ ಹೇಳಿದರು ಜಡ್ಡಿಪಾಲರು, ಬಹಳ ಸುಂದರವಾಗಿ ಹೇಳಿದ್ರು. ಅನ್ಯರು ಅಂತಂದಾಗ ಅನ್ಯ ಅನ್ನೋ ಪದನೇ ಇಲ್ಲ, ಎಲ್ಲರೂ ನಮ್ಮಂತೆ ತನ್ನಂತೆ ಪರರ ಬಗೆದೊಡೆ ಅಂತ ಬಂತು. ಹಾಗಾಗಿ ಎಂಥ ಉದಾತ್ತವಾದ ಒಂದು ಸಂಸ್ಕೃತಿಯಿಂದ ಬಂದಿದ್ದೀವಿ, ಅದನ್ನು ಉಳಿಸ್ಕೊಂಡು ಹೋದರೆ ಮಾತ್ರ ಮುಂದಿನವರು ನಮ್ಮನ್ನು ನೋಡಿ ಕಲಿಯೋಕ್ಕಾಗತ್ತೆ. ನಾವು ಹೇಳಿದ್ದನ್ನು ಯಾರೂ ಕಲಿಯಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದನ್ನು ನೋಡಿ ಕಲಿಯುವಂಥದ್ದಾಗತ್ತೆ. ಅನೇಕ ಒಳ್ಳೆಯ ಕಗ್ಗಗಳನ್ನು ಇದನ್ನ ಎಲ್ಲ ಹೇಳಿದ್ರು, ತುಂಬ ಸಂತೋಷ ಆಯಿತು. ಅವರು ಜಲ ಮತ್ತು ಜೀವನ ಹೇಳ್ತಾ ಇದ್ರು. ಕೇನ ಜಲೇನ ಫಲತೀತಿ ಕಫಃ, ಕಫದ ಉದ್ಭವನೇ ಅಲ್ಲಿ, ಕಫದ ಸ್ಥಾನ ಪುಪ್ಪುಸ. ಹಾಗಾಗಿ ಯಾವ ಶ್ವಾಸಕೋಶದ ಬಗ್ಗೆ ತಾವು ಮಾತಾಡಿದ್ರಿ, ಅದರ ಮೂಲ ಸ್ಥಾನ ಇರೋದೇ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೊಂದು ಲ್ಯಾಂಗ್ವೇಜ್ ಲ್ಯಾಬನ್ನು ಸಿದ್ಧಪಡಿಸಿದ್ದೀವಿ. ಅಂದರೆ ಅದನ್ನು ತಾವೆಲ್ಲರೂ ಬಂದು ಒಮ್ಮೆ ನೋಡಬೇಕು. ಪರಿಸರ ನಮ್ಮ ವಲಯದಂತೆ ಕೆಲವು ಶಿಕ್ಷಕರನ್ನ ಕರೆದು ಅದನ್ನು ತೋರಿಸ್ಬೇಕು ಅಂತಿದೆ. ಹೇಗೆ ಒಂದು ಶ್ಲೋಕವನ್ನು ಪಠಿಸೋದು ಹೇಗೆ ಕಂಪ್ಯೂಟರ್ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಅದನ್ನೇ ಇವತ್ತು ಬೆಳಿಗ್ಗೆ ಮಾತನಾಡ್ತಾ ಇದ್ದೆ. ನಮ್ಮ ಎಲ್ಲ ಶಿಕ್ಷಕರಿಗೆ, ಪಾಠಶಾಲೆ ಶಿಕ್ಷಕರಿಗೆ ಒಂದು ದಿನದ ಡಿಜಿಟಲ್ ಮಾಧ್ಯಮ ಮತ್ತು ಸಂಸ್ಕೃತ, ಕೃತಕ ಬುದ್ಧಿಮತ್ತೆ ಮತ್ತು ಸಂಸ್ಕೃತ ಎಷ್ಟು ಕೆಲಸ ಆಗ್ತಾ ಇದೆ ಅಂತ ನೋಡಿದ್ರೆ, ನಿನ್ನೆ ತಾನೇ ಒಬ್ಬರು ಪ್ರತೋಷ್ ಅನ್ನೋರು IASc ಪ್ರೊಫೆಸರ್ ಬಿಡುಗಡೆ ಮಾಡಿದ್ದಾರೆ. ಯಾವ ಶ್ಲೋಕವನ್ನು ಬೇಕಾದ್ರೂ ಅದು ಛಂದೋಪೂರ್ವಕವಾಗಿ ಹೇಳುವಂಥದ್ದಾಗಿದೆ. ಆ ಥರದ ಅನೇಕ ಪ್ರಯತ್ನಗಳು ಸಂಸ್ಕೃತೇತರರಿಂದ ಬರ್ತಾ ಇದೆ. ಯಾರು ಸಂಸ್ಕೃತೇತರರು ಅಂತಿರಲ್ಲ. ನನ್ನ ಉದ್ದೇಶ ಸಂಸ್ಕೃತದಲ್ಲಿ ಕೆಲಸ ಮಾಡಿದೆ, ಬೇರೆ ಕಡೆ ಇದ್ದು ಕೆಲಸ ಮಾಡಿದಂಥವ್ರು ಬಹಳ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಿಮಗೊಂದು ವಿಚಾರವನ್ನು ಮುಟ್ಟಿಸ್ಬೇಕಾದ್ದು ಕೂಡ ನಮ್ಮ ಕರ್ತವ್ಯ. ಆದ್ದರಿಂದ ಈ ವರ್ಷದಲ್ಲಿ ಇನ್ನೊಮ್ಮೆ ನಾವೆಲ್ಲರೂ ಸೇರೋದಾಗತ್ತೆ. ಈ ಕೆಲವು ಕಾರ್ಯಕ್ರಮಗಳನ್ನು ಮತ್ತೆ 11ನೇ ತಾರೀಕು ಇದರ ಒಂದು ಝಲಕನ್ನು ಕೂಡ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ, ಏತೇ ಸತ್ಪುರುಷಾಹ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜೆಯ ಸಾಕಾರ ಮೂರ್ತಿಯಾಗಿರುವಂತಹ ಗುರುಗಳಿಗೆ ಮತ್ತು ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅನ್ನೋ ಸುಭಾಷಿತಕ್ಕೆ ಅನ್ವರ್ಥವಾಗಿರುವಂತಹ ನಮ್ಮ ವಿರೂಪಾಕ್ಷ ಜಡ್ಡಿಪಾಲರವರಿಗೆ ನಾನು ವಿಶೇಷವಾಗಿ ವಂದಿಸ್ತಾ, ಅವರ ಸಾನ್ನಿಧ್ಯವನ್ನು ವಹಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಮನಸ್ತುಂಬಿ ಅವರಿಗೆ ನಮಸ್ಕರಿಸುತ್ತಾ, ಮತ್ತು ಸಂದೀಪಿನಿ ವಿಶ್ವವಿದ್ಯಾಲಯದಿಂದ ಸದ್ಯದಲ್ಲೇ ವಿಶ್ವವಿದ್ಯಾಲಯ ಆಗೋದಿದೆ, ಗುರುಕುಲದಿಂದ ವಿಶ್ವವಿದ್ಯಾಲಯಕ್ಕೆ ಒಂದು ಒಡಂಬಡಿಕೆ ಮಾಡಿಕೊಂಡು ಮುಂದಿನ ಕೆಲಸಗಳನ್ನು ಮಾಡೋಕ್ಕೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರಿಗೂ ನಾನು ಹೇಳ್ತಾ, ಸ್ವಯಂ ಅಧೀತೆ ಅನ್ಯಶ್ಚ ಅಧ್ಯಯನೀತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ರು. ಯಾದೃಶಃ ಪ್ರಯತ್ನ ತಾದೃಶಃ ಫಲಃ ಅಂತ ಭವಭೂತಿಯ ಮಾತನ್ನು ಕೂಡ ಅವರು ಉಲ್ಲೇಖಿಸಿದ್ರು. ವಿಶ್ವವಿದ್ಯಾಲಯಕ್ಕೆ ಪಾಠಶಾಲೆಗಳಿಗೆ ಮಕ್ಕಳು ಬರಬೇಕು ಅಂದರೆ ಯಾದೃಶಃ ಪ್ರಯತ್ನ ತಾದೃಶಃ ಫಲಃ. ಇದಕ್ಕಿಂತ ಹೆಚ್ಚು ನಾ ಹೇಳಬೇಕಾಗಿಲ್ಲ. ಈ ಅವಧಿಗಾದರೂ ನಾವು 1 ಲಕ್ಷ ಮೀರಬೇಕಾಗತ್ತೆ ಅನ್ನೋ ಮಾತನ್ನು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾ, ಇದು ನಡಿಲೇಬೇಕು, ಇದನ್ನು ನಾವು ನಡೆಸಲೇಬೇಕು ಅಂತ ಹೇಳ್ತಾ, ಸಾಧಾರಣ ಕಾರ್ಯಕ್ರಮ ಅಂದ ಕೂಡಲೇ ನಾನು ಟೈಮ್ ನೋಡೋಳು, ಟೈಮ್ ಆಯಿತು ಹೆಚ್ಚಾಯಿತು ಅದು ಎಷ್ಟಿದೆಯೋ ಆ ಸಮಯಕ್ಕೆ ಅಂತ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ಸಮಯದ ಗೊತ್ತಾಗದೆ ಗುರುಗಳು 11ವರೆಗೆ ಸರಿಯಾದ ಕಾಲಕ್ಕಿಲ್ಲಿ ಬಂದರು. ಮಹಾಕಾಲನ ನಗರಿಯಿಂದ ಬಂದವರು ಎಲ್ಲ ಸೇರಿ 11ವರೆಗೆ ಸರಿಯಾದ ಕಾರ್ಯಕ್ರಮ ಪ್ರಾರಂಭವಾಯಿತು. ಬಹಳ ಸುಂದರವಾಗಿದೆ. ಗುರುಗಳ ಮಾತನ್ನು ಕೇಳಿ ನಾವು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಮಾತನ್ನು ಮುಗಿಸ್ತೀನಿ. ಜಯತು ಸಂಸ್ಕೃತಂ, ಜಯತು.